ಹಲೋ, ನಮಸ್ಕಾರ ಸ್ನೇಹಿತರೆ. ಎನ್ ಪಿ ಪ್ರಾಪರ್ಟೀಸ್ ಕಡೆಯಿಂದ ನಿಮ್ಮ ಪ್ರೀತಿಯ ನಾಗರಾಜ್ ಮಾಡುವ ನಮಸ್ಕಾರಗಳು. ನಾವೀಗ ನೋಡುವಂಥದ್ದು 4 ಎಕರೆ ಜಮೀನು ಸ್ನೇಹಿತರೆ. 4 ಎಕರೆ ಜಮೀನು, ರೋಡ್ ಬಿಡ್ ಚೆನ್ನಾಗೇ ಇದೆ. ನಿಮಗೆ ಇಲ್ಲಿ ಒಂದು ಫಲ ಕೊಡುವಂತಹ ಒಂದು 30 ತೆಂಗಿನ ಮರಗಳಿವೆ ದೊಡ್ಡದು. ನಮಗೆ ಈ ಜಾಗದಲ್ಲಿ ಮಣ್ಣು ಕೂಡ ಚೆನ್ನಾಗಿದೆ ಸ್ನೇಹಿತರೆ. ನಾನು ಸಾಮಾನ್ಯವಾಗಿ ಹೇಳ್ತಾ ಇದ್ದೀನಿ, ಈ ನದಿ ತೀರದಲ್ಲಿ ಕಂಡುಬರುವಂತಹ ಫಲವತ್ತತೆ ಮಣ್ಣು ಅಂದರೆ ಇದು ರೆಡ್ ಸಾಯಿಲು ಅಲ್ಲ, ಬ್ಲ್ಯಾಕ್ ಸಾಯಿಲು ಅಲ್ಲ, ಸರಿನಾ? ಅವೆರಡೂ ಮಿಶ್ರಿತವಾಗಿ ಇರುವಂತಹ ಒಂದು ಮಣ್ಣು. ಬೆಳೆಗೆ ಮಾತ್ರ A1. ಇವರು ಇಲ್ಲಿ ಡ್ರಿಪ್ ಆಗಲಿ ಇನ್ನೊಂದಾಗಲಿ ಮಾಡಿಲ್ಲ. ಒಂದು ಬೋರ್ ಇದೆ, ಒಳ್ಳೆ ನೀರಾವರಿ ಇದೆ ಸ್ನೇಹಿತರೆ. ಇವರು ನಿಮಗೆ ಅರಿಶಿನ, ಬಾಳೆ ಈ ಥರ ಒಳ್ಳೊಳ್ಳೆ ಬೆಳೆಗಳನ್ನ ಇವರು ಬೆಳಿತಿರುವಂಥವ್ರು. ನಾವು ಬೇಕಾದ್ರೆ ಬೋರ್ನ ಆನ್ ಮಾಡಿ ನೀರನ್ನ ಸುಮಾರು ಹೊತ್ತು ಬೇಕಾದ್ರೆ ನೋಡ್ಬೋದು. ನಾವು ಇಲ್ಲಿ ನೀರಿಲ್ಲಿ ಯಥೇಚ್ಛವಾಗಿ ತುಂಬ ಚೆನ್ನಾಗಿದೆ ಸ್ನೇಹಿತರೆ. ಭೂಮಿ ಒಂದು ಮಟ್ಟವಾಗಿ A1 ಆಗಿದೆ. ಆಮೇಲೆ ಸುತ್ತ ನೀವು ನೋಡಿ, ಈಗ ನೀವು ಸುತ್ತ ನೋಡ್ತಿರೋ ಜಾಗದಲ್ಲೆಲ್ಲ ಎಲ್ಲ ಬೆಳೆ ಮಾಡ್ಕೊಂಡಿದ್ದಾರೆ, ಒಳ್ಳೆ ತೋಟಗಳು ಮಾಡ್ಕೊಂಡಿದ್ದಾರೆ. ನಿಮಗೆ ಒಳ್ಳೊಳ್ಳೆ ತೋಟಗಳು ಮಾಡಿದ್ದಾರೆ ನೋಡಿ. ಸುತ್ತ ಕೂಡ ಇಲ್ಲಿ ನಿಮಗೆ ವ್ಯವಸಾಯ ಮಾಡಿಕೊಂಡು ವಾಸ ಮಾಡ್ತಾಯಿದ್ದಾರೆ ಜನಗಳೇ. ತೋಟದಲ್ಲೇ ಮನೆಗಳನ್ನೂ ಕಟ್ಕೊಂಡು ಇಲ್ಲಿ ವಾಸ ಮಾಡ್ತಾಯಿದ್ದಾರೆ. ಆಮೇಲೆ ನಾವು ಈ ಜಾಗದಲ್ಲಿ ನಾವು ಕೂಡ ಒಳ್ಳೆ ತೋಟ ನಿರ್ಮಾಣ ಮಾಡಿ ಸಿಂಪಲಾಗಿ ಒಂದು ಮನೆ ಕಟ್ಬೋದು. ಯಾಕೆಂದರೆ ನೀರು ಚೆನ್ನಾಗಿದೆ, ವಾತಾವರಣ ಚೆನ್ನಾಗಿದೆ, ಮಣ್ಣು ಚೆನ್ನಾಗಿದೆ, ಪ್ರತಿಯೊಂದು ಕೂಡ ಚೆನ್ನಾಗಿದೆ. ಪೊಲ್ಯೂಷನ್ ಅನ್ನೋದಿಲ್ಲ. ಮನುಷ್ಯನಿಗೆ ಬೇಡವಾಗಿರೋದು ಪೊಲ್ಯೂಷನ್ ಯಾವಾಗಲೂ. ನಮಗಿಲ್ಲಿ ಅದಿಲ್ಲ. ಆಮೇಲೆ ಈ ಲ್ಯಾಂಡಿಗೆ ಬರೋಕ್ಕೆ ನಮಗೆ 2-3 ಕಡೆ ದಾರಿ ಇದೆ. ನಿಮಗೆ ಮೈನ್ ರೋಡ್ಲಿ 1 ಎಕರೆಗೆ 2 ಕೋಟಿ ಹೇಳ್ತಾರೆ ಸ್ನೇಹಿತರೆ. ನಿಮಗೆ ಮೈನ್ ರೋಡಿಂದ ಇಲ್ಲಿಗೆ ಹೆಚ್ಚು ಕಡಿಮೆ 1 ಕಿಲೋಮೀಟ್ರ್ ಆಗುತ್ತೆ. ಮಡ್ ರೋಡ್ ಅಗಲವಾಗಿದೆ. ಲಾರಿ, ಬಸ್ ಈ ಥರ ಎಲ್ಲ ವಾಹನಗಳು ಬೇಕಾದ್ರೆ ಆರಾಮಾಗಿ ಬರ್ಬೋದು. ನಾವು ಯಾವುದೇ ಲ್ಯಾಂಡ್ ಮೇಲೆ ಬರುವ ಹಾಗೆಲ್ಲ ಇಲ್ಲ, ಒಬ್ರಿಗೊಬ್ರು ಬಿಟ್ಕೊಡಿರುವಂತಹ ದಾರಿನೂ ಅಲ್ಲ ಸ್ನೇಹಿತರೆ. ಗೌರ್ಮೆಂಟ್ ದಾರಿ. ನಿಮಗೆ ಈಗ ಸುತ್ತಮುತ್ತ ಎಲ್ಲ ವ್ಯವಸಾಯ ಮಾಡ್ಕೊಂಡಿದ್ದಾರೆ. ಇವ್ರು ಮಾತ್ರ ಸದ್ಯಕ್ಕೆ ಕೊಡೋಕ್ಕೆ ಈ ಜಾಗದಲ್ಲಿ ರೆಡಿ ಇದ್ದಾರೆ ಸ್ನೇಹಿತರೆ. ನಾವು ಇಲ್ಲಿ ನಮ್ಮ ಆಸೆ ಆಕಾಂಕ್ಷೆಗಳಂತೆ ನಾವು ಕೂಡ ಇಲ್ಲಿ ಒಳ್ಳೊಳ್ಳೆ ತೋಟಗಳನ್ನ ಮಾಡ್ಬೋದು. ಒಂದಷ್ಟು ಹಣ್ಣಿನ ಗಿಡಗಳು, ಇಲ್ಲ ಒಂದಷ್ಟು ನಮಗೆ ಬೇಕಾಗಿರೋಂಥದ್ದು ಯಾವುದೇ ನಾವು ಏನೇ ಬೆಳಿಬೇಕಾದ್ರೆ ನಾವು ಮುಖ್ಯವಾಗಿ ಬೆಲೆ ಕೊಡಬೇಕಾಗಿರುವಂಥದ್ದು ನೀರು ಸ್ನೇಹಿತರೆ. ಮಣ್ಣು ಚೆನ್ನಾಗಿದೆ, ವಾತಾವರಣ ಚೆನ್ನಾಗಿದೆ, ನೀರೇ ಇಲ್ಲದವ್ರೆ ನಾವೇನು ಮಾಡೋಕ್ಕಾಗುತ್ತೆ? ಮಣ್ಣು ಚೆನ್ನಾಗಿಲ್ದರೆ ಬೇರೆ ಕಡೆದ ಮಣ್ಣಾರು ತಂದು ಹಾಕ್ಕೊಂಡು ವ್ಯವಸಾಯ ಮಾಡ್ಬೋದು. ಆದರೆ ನೀರು ತುಂಬ ಹಿಂಸೆ ಸ್ನೇಹಿತರೆ. ನಾವೆಲ್ಲೇ ಹೋದ್ರೂ ಪ್ರಾಮುಖ್ಯತೆ ಮೊದಲು ನೀರು ಕೊಡಬೇಕು ಸ್ನೇಹಿತರೆ. ನಮಗೆ ನೀರು ವಾತಾವರಣ ಚೆನ್ನಾಗಿದೆ, ಮಣ್ಣು ಚೆನ್ನಾಗಿದೆ, ಎಲ್ಲ ಚೆನ್ನಾಗಿದೆ. ಇವರು ಪರ್ ಎಕರ್ 30 ಲಕ್ಷ ಹೇಳ್ತಾಯಿದ್ದಾರೆ, 30 ಲ್ಯಾಕ್ ಹೇಳ್ತಾಯಿದ್ದಾರೆ. ಇದು ಬೆಂಗಳೂರಿಗೆ 145 ಕಿಲೋಮೀಟ್ರ್ ಆಗುತ್ತೆ. ಬೆಂಗಳೂರಿಗೆ 145 ಆಗುತ್ತೆ. ಮೈಸೂರಿಗೆ 80 ಕಿಲೋಮೀಟ್ರ್ ಆಗುತ್ತೆ ಸ್ನೇಹಿತರೆ. ನಿಮ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಿದ್ರೆ 6360446978 ನಂಬರ್ ಕಾಲ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಸ್ನೇಹಿತರೆ. ನೀವು ಶೇರ್ ಮಾಡೋದ್ರಿಂದ ನಮ್ಮಂಥವ್ರು ಬೆಳೆಯೋದಕ್ಕೆ ತುಂಬ ಅನುಕೂಲ ಆಗುತ್ತೆ. ನಿಮ್ಮಿಂದ ಒಳ್ಳೊಳ್ಳೆ ಲ್ಯಾಂಡ್ ಬೇಕು ಅನ್ನೋರಿಗೆ ನಿಮ್ಮಿಂದ ಒಳ್ಳೆಯ ಸಹಾಯ ಆಗುತ್ತೆ ಸ್ನೇಹಿತರೆ. ನಮಸ್ಕಾರ, ಧನ್ಯವಾದಗಳು ಸ್ನೇಹಿತರೆ.